ಇವತ್ತು ಜನಮನ ವೇದಿಕೆ ಹಾಗೂ ಮಾವಿ ರಾಮಪ್ರಸಾದ್ ಸ್ನೇಹ ಬಳಗದ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗೆ ಅದರ ಜೊತೆಗೆ ಪರಿಸರ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಸಹ ಮಾಡಲಾಯಿತು. ಇವತ್ತು ಬಸವೇಶ್ವರ ರೋಡ್ 14ನೇ ಕ್ರಾಸ್ನಲ್ಲಿ ಈ ಕಾರ್ಯಕ್ರಮವನ್ನು ಸ್ಥಳೀಯವಾಗಿ ಇಲ್ಲಿ ರಾಮ ಮಂಡಳಿ ಏನಿದೆ ಅವರ ಎಲ್ಲ ಪದಾಧಿಕಾರಿಗಳು ಸಹ ಭಾಗವಹಿಸಿದರು. ಈ ಮೊಹಲ್ಲಾದ ಸುಮಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಬಹಳ ಸಂತೋಷ ತಂದಿದೆ. ನಮ್ಮ ಈ ಬಳಗದ ವತಿಯಿಂದ ಮೊದಲಿಂದನೂ ಸಹ 1000ಕ್ಕೂ ಅಧಿಕವಾಗಿ ಸಸಿಗಳನ್ನು ಈಗಾಗಲೇ ನೆಡಲಾಗಿದೆ. ಪ್ರತಿ 2ನೇ ಶನಿವಾರ ಮತ್ತು 4ನೇ ಶನಿವಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ. ವಿವಿಧ ಮೊಹಲ್ಲಾಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ. ಒಂದು ಪರಿಸರ ಸಂರಕ್ಷಣೆ, ಸ್ವಚ್ಛತಾ ಕಾರ್ಯಕ್ರಮ, ಆರೋಗ್ಯ ತಪಾಸಣೆ, ಕಣ್ಣಿನ ತಪಾಸಣೆ, ಗಿಡ ನೆಡುವ ಕಾರ್ಯಕ್ರಮ, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಎಲ್ಲರೂ ಸಹ ಇದಕ್ಕೆ ಕೈಗೂಡಿಸ್ಬೇಕು. ತಮ್ಮ ಮನೆ ಮುಂದೆ ಒಂದು ಗಿಡವನ್ನು ನೆಡೆಯುವಂಥ ಒಂದು ಇದನ್ನು ಮಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು. ಮತ್ತು ಕಸದ ಬುಟ್ಟಿಯಲ್ಲಿ ಹಾಕಿ ಯಾರು ನಮ್ಮ ಪೌರ ಕಾರ್ಮಿಕರು ಬರ್ತಾರೆ ಅವ್ರಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ಈ ರೀತಿ ಮಾಡಿದಾಗ ಮಾತ್ರ ಮೈಸೂರು ಸುಂದರ ನಗರ ಆಗುತ್ತೆ, ಪರಿಸರವನ್ನು ರಕ್ಷಣೆ ಮಾಡ್ಬೋದು ಅಂತ ತಿಳಿಸ್ತಾ, ತಮಗೆ ಯಾರಿಗೆ ಆಸಕ್ತಿ ಇದೆ ಅವರು ಸಹ ನಮ್ಮ ಜೊತೆ ಬಂದು ಪ್ರತಿ 2ನೇ ಶನಿವಾರ ಮತ್ತು 4ನೇ ಶನಿವಾರ ಜೋಡಿಸ್ಕೋಬೋದು. ದೂರವಾಣಿ ಮಾಡಿ ಅದ್ರ ಮುಖೇನ ತಾವು ನೋಂದಾಯಿಸ್ಕೋಬೋದು ಅಂತ ತಾವು ಹೇಳಿದ್ದು ಬಹಳ ಒಂದು ಉತ್ತಮವಾದಂಥ ಒಂದು ಸಲಹೆ ಮತ್ತು ಪ್ರಶ್ನೆ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಗಿಡ ನೆಡ್ತೀವಿ, ಒಂದು 5 ಗಿಡ ನೆಡ್ತೀವಿ, ಒಂದು 5 ಮನೆ ಮುಂದೆ 10 ಗಿಡ ನೆಡ್ತೀವಿ. ಅವ್ರ ಮನೆ ಎದುರುಗಡೆ ಗಿಡ ಎಲ್ಲಿ ನೆಡ್ತೀವಿ ಅವ್ರ ಮನೆಯವ್ರನ್ನ ಇನ್ವಾಲ್ವ್ ಮಾಡ್ಕೊತೀವಿ, ಎದುರುಗಡೆ ಮನೆಯವ್ರನ್ನ, ಆ ಬೀದಿಯವ್ರನ್ನೇ ಇನ್ವಾಲ್ವ್ ಮಾಡ್ಕೊತೀವಿ. ಮತ್ತು ಹಿಂದಿನ ದಿನ ಹೋಗಿ ಅವ್ರುಗಳನ್ನ ಸಂಘಟಿಸಿ ಅವರ ಒಂದು ಒಪ್ಪಿಗೆಯನ್ನು ಪಡೆದು ಅವ್ರನ್ನೂ ಇನ್ವಾಲ್ವ್ ಮಾಡಿಕೊಂಡೇ ಮಾಡುವಂಥದ್ದು. ನಾವೇನು ಮಾಡ್ತೀವಿ, ಈ ಗಿಡ ನೆಟ್ಟಿದ್ದೀವಿ, ನಮ್ಮ ಎದುರುಗಡೆ ಮನೇಲಿ ಇವರಿದ್ದಾರೆ, ಇವರಿಗೆ ಇದು ದತ್ತು ಕೊಟ್ಬಿಡ್ತೀವಿ. ದತ್ತು ಕೊಟ್ಟಂಗೆ ಗಿಡನ ಅವರೇ ಕಾಪಾಡಬೇಕು. ನೀರು ಹಾಕುವಂಥದ್ದು, ಅದನ್ನು ಪೋಷಣೆ ಮಾಡುವಂಥದ್ದು, ದೊಡ್ಡದು ಮಾಡುವಂಥದ್ದು, ಮಕ್ಕಳನ್ನ ಯಾವ ರೀತಿ ಬೆಳೆಸ್ತೀವಿ ಆ ರೀತಿ ಅದನ್ನು ಬೆಳೆಸುವಂಥ ಕೆಲಸವನ್ನು ಅವರವರೇ ಮಾಡಬೇಕು. ನಾವು ಆಗಾಗ್ಗೆ ಬಂದು ಅದನ್ನು ವಾಚ್ ಮಾಡ್ತೀವಿ. ಅವ್ರಿಗೇನಾರು ನಮ್ಮಿಂದ ಸಹಕಾರ ಬೇಕು ಅಂದರೆ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಹೌದೌದು, ಪರಿಸರವನ್ನು ಪ್ರತಿಯೊಬ್ಬರು ಉಳಿಸ್ಬೇಕು. ಯಾಕೆ ಅಂತಂದ್ರೆ ಒಂದು ಗಿಡ ನೆಟ್ಟರೆ ಅದರಿಂದ ನಮ್ಗೆ ಎಷ್ಟು ಅನುಕೂಲ, ನಮ್ಮ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬರುತ್ತೆ. ನಮ್ಮ ಎದುರುಗಡೆ ಮನೆಯಲ್ಲಿ ಒಂದು ಗಿಡ ಇದ್ದರೆ, ಗಿಡ ಇದ್ದರೆ ಅಂತ ನಾವು ತಿಳ್ಕೊಬೇಕು. ಬರೀ ಕಸ ಉದುರುತ್ತೆ, ಎಲೆ ಉದುರುತ್ತೆ, ಅದು ಕಸ ಗುಡಿಸೋದು ಕಷ್ಟ ಅನ್ನುವಂಥ ಮಾತನ್ನು ಯಾರೂ ಆಡಬಾರ್ದು. ನಾ ಹೇಳೋದು ಅಷ್ಟೇ. ನಾವು ಎಷ್ಟೆಲ್ಲ ಮಾಡ್ತೀವಿ, ಪರಿಸರ ಅದು ನಮ್ಮನ್ನು ಕಾಪಾಡುತ್ತೆ. ನಾವು ಅದನ್ನು ಕಾಪಾಡಿದ್ರೆ ಒಂದಿನ ನಾವು 6 ತಿಂಗಳು 1 ವರ್ಷನೋ ಅದನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಾವು ನಮ್ಮ ಉಸಿರಿರೋದಂಗೂ ಅದು ನಮ್ಮ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಈ ರೀತಿ ಎಲ್ಲರೂ ಪರಿಸರವನ್ನು ಕಾಪಾಡಬೇಕು ಅಂತ ಈ ಸಂದರ್ಭದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ನೋಡ್ತಾ ಇದ್ದೀವಿ. ನಮಸ್ಕಾರ. ನಮ್ಮ ಕಾರ್ಪೊರೇಟರ್ ರಾಮಪ್ರಸಾದ್ ಅವರು ನಮ್ಮ ವ್ಯಾಪ್ತಿಯಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ಸಸಿಗಳನ್ನು ನೆಡುವುದು ಪರಿಸರ ಸಂರಕ್ಷಣೆ ಉದ್ದೇಶದಿಂದ ನಮ್ಮೆಲ್ಲರನ್ನು ಇನ್ವಾಲ್ವ್ ಮಾಡಿಕೊಂಡು ಅದರ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಅವರು ನೆಟ್ಟಂತಹ ಗಿಡಗಳನ್ನು ನಾವು ಸಂರಕ್ಷಣೆ ಮಾಡೋ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ತೀವಿ ಅಂತ ನಾವು ಈ ಮುಖಾಂತರ ಹೇಳ್ತೀವಿ. ಕಾರ್ಪೊರೇಟರ್ ಆದ ಶ್ರೀಮಾನ್ ಮಾವಿ ರಾಮಪ್ರಸಾದ್ ಅವರು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಸಾಮಾನ್ಯವಾಗಿ 2 ಸಲಿಯಿಂದ ಗೆದ್ದಿದ್ದಾರೆ, ಒಳ್ಳೆಯ ಹೆಸರು ಮಾಡಿದ್ದಾರೆ. ಹಾಗೆ ಅವರು ಪರಿಸರ ಸ್ನೇಹಿ. ಆ ರಾಮಪ್ರಸಾದ್ ಅವರಿಗೆ ನಮ್ಮ ಏರಿಯಾದಿಂದ ಆದಷ್ಟು ನಮ್ಮ ಸಹಾಯನೂ ಮಾಡ್ತೀವಿ. ಅವರು ಅದೇ ಥರ ಅವರು ನಮಗೆ ಈ ಏರಿಯಾ ಏನಾರ ಸವಲತ್ತುಗಳು ಕೇಳಿದಲ್ಲಿ ಮಾಡಿಕೊಡುತ್ತಾರೆ. ಇದು ನನ್ನ ಆಸೆ. ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಈಗಾಗಲೇ 2 ಗಿಡ ನೆಟ್ಟಿದ್ದಾರೆ. ಅವು ಭವ್ಯವಾಗಿ ಬೆಳೆದಿದೆ. ಅದೇ ಥರ ಇನ್ನೂ ಮುಂದೂ ಇಡ್ತಾ ಇದ್ದಾರೆ. ಒಳ್ಳೆಯದಾಗಲಿ ಅಂತ ನನಗೆ ಅವ್ರ ಮನೆ ದೇವಸ್ಥಾನ ಎದುರಿಗಿರೋದ್ರಿಂದ ನನ್ನ ಕರ್ತವ್ಯ ನಾನು ಬಂದು ಮಾಡ್ತೀನಿ. ಅದು ಅವ್ರಿಗೇನೇ ಸಹಕಾರ ನಾನು ಮಾಡಿಕೊಡ್ತೀನಿ.